ಹಂಗಾದ್ರೆ ನೀವು ಚಿಕ್ಕ ಹುಡುಗರಿಂದ ಫ್ರೆಂಡ್ಸು? ಹ್ಞೂ ಪಪ್ಪ, ನಾನು ಜಾನು ಫ್ರೆಂಡ್ಸ್. ಬಾಬು ಮಾಮ, ನಾನು ಫ್ರೆಂಡ್ಸ್ ಅಂಕಲ್. ಚಿನ್ನು, ಜಾನುನ್ ಕರ್ಕೊಂಡು ನಮ್ಮ ಮನೆಗೆ ಒಂದು ಸ್ವಲ್ಪ ದಿವಸ ಇಲ್ಲಿ. ಹ್ಞೂ ಪಪ್ಪ, ಕರ್ಕೊಂತೀನಿ. ಬಾ ಜಾನು, ಹೋಗೋಣ. ಇಲ್ಲ ಮಾಮ, ನಾನು ಬರಲ್ಲ. ಇನ್ನೊಂದ್ಸರಿ ಬರ್ತೀನಿ. ನಾನು ದೊಡ್ಡವಳಾದ್ಮೇಲೆ ಬರ್ತೀನಿ, ಇವಾಗ ಬರಲ್ಲ ನಾನು. ಯಾಕಂದ್ರೆ ದಾಡಿ ಎಲ್ಲ ಮಾಡ್ತಾ ನಾನು. ನೀನ್ ದಾರಿ ಮಾಡ್ತಾ ಹಂಗೇನಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಬರ್ತೀನಿ. ಬರ್ತೀಯಾ? ಇಲ್ಲ ಮಾಮ, ಬರಲ್ಲ ನಾನು. ನೋಡ್ದೆ ಪಪ್ಪ, ಬರಲ್ಲ ಅಂತ ಹೇಳೋದವಳು ಸುಮ್ನೆ ಬಾಬು ಮಾಮ ಅನ್ನೋದಷ್ಟೇ. ಅವಳು ನನ್ನ ಮೇಲೆ ಅವಳಿಗೆ ಪ್ರೀತಿ ಇಲ್ಲ ಪಪ್ಪ, ಅವಳು ಸುಮ್ಮನೆ ನಾಟಕ ಆಡೋದಷ್ಟೇ. ಬಾಬು ಮಾಮ, ಬಾಯಿ ತಂದಿಡು, ಹಂಗೆಲ್ಲ ಮಾತಾಡೋ ಹೋಗ್ಬಿಟ್ಟು ನೋಡ್ಕೊಂಡು ನಿನ್ನ ಯಾರು ಹೇಳಿದ್ದು ಪ್ರೀತಿ ಇಲ್ಲ ಅಂತ? ಆಹಾ, ನೀನು ಹಿಂಗೆಲ್ಲ ಮಾತಾಡೋ, ಕೋಪ ಬೆಳೆಸ್ಬೇಡ ನಂಕ. ನಾನೇನು ಹೇಳಿ ನನಗೆ ಪ್ರೀತಿ ಇಲ್ಲ ಅಂತ? ಇವಾಗ ಬಿಡಲ್ಲ ನಾನು, ದೊಡ್ಡವಳ ಆಮೇಲೆ ಬಿಡೋದು. ನೀನು ಹಿಂಗೆಲ್ಲ ಮಾತಾಡಿ ನೋಡೋದು, ನಾನು ಹೋಗ್ತೀನಿ. ನೋಡ್ದೆ ಚಿನ್ನು, ಎಷ್ಟು ಕೋಪ ಬಂದ್ಬಿಟ್ಟೈತೆ ಜಾನುಗೆ. ಜಾನು, ಯಾಕೆ ಕೋಪ ಮಾಡ್ಕೊಂತ ಇರೋದು? ಇವಾಗ ಬಾ ಅಂತ ಹೇಳಿದ್ರೆ ನಾನು ಬರ್ಬೇಕು ತಾನೆ. ನೀನು ಬರಲ್ಲ ಅಂತ ಅದಕ್ಕೆ ನಾನು ಹಂಗೆ ಹೇಳ್ದೆ. ಬರ್ತೀನಿ, ನಾನು ಬಿಡಲ್ಲ ಅಂತ ಹೇಳಿಲ್ಲ. ನಾನು ಬರ್ತೀನಿ, ಇವಾಗ ಬಿಡಲ್ಲ ಅಷ್ಟೇ. ಓ ಹಾಗೆ, ಇವಾಗ ಬರಲ್ಲ. ಸರಿನಮ್ಮ, ಆಯ್ತು, ಕೋಪ ಮಾಡ್ಕೊಂಬೇಡ. ಅಮ್ಮ. ಮಮ್ಮಿ. ಮೈಕಲ್, ನೀವು ಮಾತಾಡ್ತಾ ಇದ್ದೀರಾ? ಹೌದು ಪಮ್ಮಿ, ನಾನು ಮಾತಾಡ್ತೀನಿ. ಫಸ್ಟಿಂದನೂ ಮಾತಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಮತ್ತೆ ಇಷ್ಟಿನಿಂದ ಯಾಕೆ ಮಾತಾಡ್ತಾ ಇರಲಿಲ್ಲ ನೀವು? ಹಾಂ, ಹೇಳ್ತೀನಿ ಪಮ್ಮಿ, ಹೇಳ್ತೀನಿ. ನಾನು ಇಷ್ಟು ದಿನದಿಂದ ಮೂಗ್ನಾಗಿ ಯಾಕೆ ಆ್ಯಕ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ. ಅದಕ್ಕೂ ಒಂದು ಕಾರಣ ಇದೆ ಪಮ್ಮಿ. ಏನಾಯ್ತು ಮೈಕಲ್? ಹಾಂ, ಏನೂ ಇಲ್ಲ ಪಮ್ಮಿ. ನೀನು ಅಣ್ಣ ಅಣ್ಣ ಅಂತ ಕರೀತಾ ಇದ್ದಲ್ಲ ರಮೇಶು, ಅವ್ನು ಕೆಟ್ಟವನು ಪಮ್ಮಿ. ನೀವೆಲ್ಲ ಅಂದ್ಕೊಳ್ಳೋಷ್ಟು ಒಳ್ಳೆಯವನಲ್ಲ ಅವನು. ಒಂದು ಕಾಟದಿಂದನೇ ನಾನು ಇಷ್ಟು ದಿನದಿಂದ ಮೂಗ್ನಾಗಿ ವರ್ತಿಸ್ಬೇಕಾಗಿತ್ತು. ಅವನ್ನ ನಮ್ಮ ಮದುವೆ ಆದಮೇಲೆ ಅವನೊಂಥರ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡ್ದ. ನೀನು ರೂಮಲ್ಲಿದ್ದರೆ ಬಂದು ರೂಮ್ ಹತ್ರನೇ ನಿಂತ್ಕೊಳ್ಳೋದು, ಬಗ್ಗೆ ನೋಡೋದು, ಏನೋ ಒಂಥರ ಒತ್ತಿಸ್ತಾ ಇದ್ದೆ ನಾನು. ಹೋಗ್ಲಿ ಬಿಡು, ಏನೋ ತಂಗಿ ಅಲ್ಲ, ಪ್ರೀತಿಯಿಂದ ಏನೋ ಮಾಡ್ತಾ ಇದ್ದೇನಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಆವತ್ತು ಭದ್ರಪ್ಪನ ಹತ್ರ ದುಡ್ಡು ಇಸ್ಕೊಂಡು ನಾನು ಬಂದುಬಿಟ್ಟು ನನ್ನ ಫ್ರೆಂಡು ಅಕೌಂಟಿಗೆ ಹಾಕ್ಬಿಟ್ಟೆ. ಯಾಕಂತಂದರೆ ಈ ರಮೇಶ್ ಮೇಲೆ ಸ್ವಲ್ಪ ನಂಗೆ ಅನುಮಾನ ಇತ್ತು. ಇವನು ನನಗೊಂದು ಸ್ವಲ್ಪ ಕೆಲಸ ಇದೆ, ಕಾರ್ ಇಲ್ಲೇ ನಿಲ್ಸಿರು, ಬರ್ತೀನಿ ಅಂತ ಹೋದ. ಇದೇ ಟೈಮು ಅಂದ್ಬಿಟ್ಟು ನಾನು ಭದ್ರಪ್ಪನ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ನನ್ನ ಫ್ರೆಂಡ್ ಅಕೌಂಟ್ಗೆ ಹಾಕ್ಬಿಟ್ಟು ನಾನು ವಾಪಸ್ ಬರಬೇಕಾದ್ರೆ, ಬಾ ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಹೊರಗಡೆ ನನಗೆ ಚೆನ್ನಾಗಿ ಹೊಡೆದು ಮಾಡಿ ಮತ್ತು ಕಾರೆಲ್ಲ ನೆಚ್ಚಿಬಿಚ್ಚಿ ಮಾಡಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ಥರ ಮಾಡಿಬಿಟ್ಟ. ಅವನ ಜೊತೆನೇ ಇಟ್ಕೊಂಡ ನನ್ನನ್ನು. ನೀವೆಲ್ಲ ನಾವು ಸತ್ತೋಗಿದ್ದೀರಿ ಅಂತ ಅಂದ್ಕೊಂಡು ಊರು ಬಿಟ್ಟು ಬೇರೆ ಹೊರಟೋಗಿದ್ದಲ್ಲ ನೀನು, ಅವನ ಜೊತೆನೇ ಇಟ್ಕೊಂಡ್ರೆ ಪಮ್ಮಿಯವ್ರ ಮನೆಗೆ ಯಾರೋ ಬಂದಿದ್ದಾರೆ. ನಾನು ಪಮ್ಮಿಯವ್ರ ಸಂಬಂಧಿಕ ಅಂತ ಹೇಳ್ತೀನಿ, ಆವಾಗಾದರೂ ಪಮ್ಮಿ ಬರ್ತಾಳೆ. ನೀನು ಪಮ್ಮಿ ಎದುರುಗಡೆ ಆದರೂ ಬಾಯಿ ಬಿಡ್ತೀಯಲ್ಲ, ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಮಾಡಿ ನೀನು ಕರೆಸ್ತಾ. ಬಟ್ ನಾನು ಬಾಯಿ ಬಿಡಲಿಲ್ಲ. ಯಾವಾಗಲೂ ಹೊಡಿತಾ ಇದ್ದ ಪಮ್ಮಿ, ದುಡ್ಡು ಎಲ್ಲಿಟ್ಟಿದೆ ಹೇಳು ಅಂತ. ಅದಕ್ಕೆ ನಾನು ಹುಚ್ಚಿನ ಥರ ವರ್ತಿಸ್ಬೇಕಾಗಿತ್ತು ಪಮ್ಮಿ. ಇಷ್ಟೆಲ್ಲ ಆಯ್ತು ಮೈಕಲ್? ರಮೇಶನ ಇಷ್ಟೆಲ್ಲ ತೊಂದರೆ ಮಾಡಿದ್ನ ನಿಮಗೆ? ಹೌದು ಪಮ್ಮಿ, ವಿಜಯ್ ಅವ್ರು ಅವತ್ತು ಬರಲಿಲ್ಲ ಅಂತಂದಿದ್ರೆ ನನಗೆ ಅದೇ ನರಕ ಇರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ವಿಜಯ್ ಅವ್ರು ಬಂದು ನನ್ನನ್ನು ಕಾಪಾಡಿದ್ರು. ಆವತ್ತು ನಾನು ಮನೆಯಲ್ಲಿ ಚಿನ್ನುಗೆ ಹೇಳಿ CC ಕ್ಯಾಮ್ರಾ ಫಿಟ್ ಮಾಡಿಸಮ್ಮ ಅಂತ ಹೇಳಿದೆ. ನಾನು ಯಾವಾಗಲೂ ಬಂದು ಕತ್ತಿಸ್ಕಿ ಸಾಯಿಸ್ತೀನಿ, ಇಲ್ಲ ನಿನ್ನ ಮಗನ ಸಾಯಿಸ್ತೀನಿ, ಇಲ್ಲ ನಿನ್ನ ಹೆಂಡ್ತಿನ ಸಾಯಿಸ್ತೀನಿ, ದುಡ್ಡು ಎಲ್ಲಿದೆ ಹೇಳು ಅಂತ ಹಿಂಸೆ ಕೊಡ್ತಾಯಿದ್ದ. ಹಾಗಿದ್ದು ಆಗೋಯ್ತು ಬಿಡಪ್ಪ. ಇನ್ಮೇಲಾದರೂ ನೀವು ಖುಷಿಯಾಗಿರಿ. ಅವನ್ನ ಅರೆಸ್ಟ್ ಮಾಡಿದ್ದಾಯ್ತು. ಸಿಂಚನ ಕರ್ಕೊಂಡು ಹೋದ್ಲು, ನೀವು ಇನ್ಮೇಲಾದರೂ ಖುಷಿಯಾಗಿರಪ್ಪ. ಮೈಕಲ್, ದುಡ್ಡು ಎಲ್ಲಿದೆ? ನನ್ನ ಫ್ರೆಂಡ್ ಅಕೌಂಟಲ್ಲಿ ಸೇಫ್ಟಿ ಆಗಿದೆ ಪಮ್ಮಿ, ಏನು ಭಯ ಪಡೋದೇನಿಲ್ಲ. ಇವಾಗಿನ ಕಾಲದಲ್ಲಿ ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಹಾಂ, ಗೊತ್ತಾಗ್ತಾನೆ ಇಲ್ಲಲ್ಲ ಮೈಕಲ್. ಹಬ್ಬಬ್ಬಾ, ಎಷ್ಟೊಂದು ವಿಚಿತ್ರ ಜನ ಮಧ್ಯೆ ಬದುಕ್ತಾ ಇದ್ರು ನಾವು. ಅಲ್ಲ, ರಮೇಶನ ಇಷ್ಟೊಂದು ಕೆಟ್ಟ ದೃಷ್ಟಿ ಇಟ್ಕೊಂಡಿರ್ತಾನಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೈಕಲ್. ನಾನು ಯಾಕೆ ಅಣ್ಣ ಇಂಥ ಕೆಲಸ ಮಾಡಿಬಿಟ್ಟ? ನಾನು ನಿನ್ನ ಮದುವೆ ಆಗಿದ್ದೆ ಅವನಿಗೆ ತಪ್ಪು ಅನಿಸುತ್ತೆ ಪಮ್ಮಿ. ಆವತ್ತಿಂದ ಅವನು ದ್ವೇಷ ಕರಕ್ಕೆ ಸ್ಟಾರ್ಟ್ ಮಾಡ್ತಾನೆ ನನ್ನ ಮೇಲೆ. ಮಮ್ಮಿ, ನನ್ನನ್ನು ಒಂದು ಸರಿ ಸ್ಟೇಷನ್ ಕರ್ಕೊಂಡು ಹೋಗ್ತೀಯಾ? ನಾನು ಅವನ ಹತ್ರ ಮಾತಾಡಬೇಕು. ಅಯ್ಯೋ ಬೇಡ, ಸುಮ್ಮನೆರಪ್ಪ, ಬೇಡ ಸುಮ್ಮನೆರು ಅಂತ. ಅವರಿಂದ ದೂರ ಇರೋದೇ ವಾಸಿ. ಇಷ್ಟು ದಿವಸದಿಂದ ನೀನು ಅನುಭವಿಸಿದ್ದೆ ಸಾಕು. ನೀವಿನ್ನು ಇಲ್ಲಿರೋದು ಬೇಡಪ್ಪ. ನೀವಿನ್ನು ಹೊರಡ್ರಿ. ನನ್ನನ್ನು ಬೈಕೊಂಡ್ರು ಪರವಾಗಿಲ್ಲ, ಏನಪ್ಪ ಈ ಆಂಟಿ ಹಿಂಗೆ ಹೇಳ್ತಾರೆ ಅಂತ. ನೀವಿನ್ನು ಹೊರಡ್ರಿ, ಇಲ್ಲಿರೋದೇ ಬೇಡ. ಮಮ್ಮಿ ಅಕ್ಕ, ವಿಜಯ್ ಅವನನ್ನ ಕರ್ಕೊಂಡು ಹೋದ್ರಲ್ಲ, ಏನು ಮಾಡಿದ್ರಿ? ಸ್ಟೇಷನಲ್ಲಿದ್ದಾನಕ್ಕ, ನೀವೇನು ಭಯ ಪಡ್ಬೇಡ್ರಿ. ವಿಜಯ್, ಯಾವುದೇ ಕಾರಣಕ್ಕೂ ಪಾಸ್ಪೋರ್ಟ್ ಅವನ ಕೈ ಸಿಗಬಾರ್ದು ವಿಜಯ್. ಏನಾದರೂ ಮಾಡಿ ಅದನ್ನು ಅರ್ಧ ಕೊಡು ವಿಜಯ್. ಇಲ್ಲ ಅಕ್ಕ, ಅದು ಸಿಂಚನ ಹತ್ರ ಇದೆ. ಇಲ್ಲ ಬಿಡಿ ಅಕ್ಕ, ಅವ್ನಿಗೆ ಪಾಸ್ಪೋರ್ಟ್ ಸಿಗೋ ಚಾನ್ಸೇ ಇಲ್ಲ. ಆ ಥರ ಮಾಡ್ತೀವಿ ನಾವು, ಆಯಿತಾ? ನೀವೇನು ಭಯ ಪಡಬೇಡ್ರಿ ಅಕ್ಕ, ಭಯ ಪಡಬೇಡ್ರಿ, ಆರಾಮಾಗಿರಿ. ವಿಜಯ್, ನನಗೋಸ್ಕರ ನೀವು ಆಮೇಲೆ ಸಿಂಚು ಎಷ್ಟೊಂದು ಕಷ್ಟಪಟ್ಟರು ವಿಜಯ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ವಿಜಯ್. ಅಯ್ಯೋ ಅಕ್ಕ, ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ನಾವೇ ನಿಮ್ಮನ್ನು ಬೇರೆಯವ್ರು ಅಂದ್ಕೊಂಡಿದ್ದೀರಾ?
ನಮ್ಮ ಸ್ವಂತ ಅಕ್ಕ ಅಂತ ಅಂದ್ಕೊಂಡಿದ್ದೀರಿ. ನೀವು ಚೆನ್ನಾಗಿದ್ದರೆ ನಮ್ಗೆ ಅಷ್ಟೇ ಸಾಕು ಅಕ್ಕ. ನೀವ್ಯಾಕೆ ನಮ್ಮನ್ನು ಬೇರೆಯವ್ರು ಅಂತ ಅಂದ್ಕೊತೀರಾ? ತಮ್ಮ ತಂಗಿ ಅಂತ ಅಂದ್ಕೊಬೇಕು ತಾನೇ? ಹಾಂ, ಆದರೂ ನಿಮ್ಮ ಋಣ ನನ್ನ ಮೇಲೆ ಜಾಸ್ತಿನೇ ಇದೆ ವಿಜಯ್. ಅದನ್ನ ಹೆಂಗೆ ತೀರಿಸ್ಬೇಕಂತಲೇ ಗೊತ್ತಿಲ್ಲ. ಅಕ್ಕ, ಋಣದ ಮಾತೆಲ್ಲ ಯಾಕೆ? ಹಾಂ, ಯಾಕೆ ಹೇಳು? ಋಣದ ಮಾತೆಲ್ಲ ಏನು ಬೇಡ, ಆಯಿತಾ? ವಿಜಯ್, ನಾನು ಒಂದ್ಸರಿ ಸ್ಟೇಷನ್ಗೆ ಕರ್ಕೊಂಡು ಹೋಗು ವಿಜಯ್. ಸ್ಟೇಷನ್ ಹತ್ರ ಹೋಗ್ಬೇಕಾ ನೀವು? ಹೌದು ವಿಜಯ್, ಅವನ ಹತ್ರ ಮಾತಾಡ್ಬೇಕು ನಾನು. ಸರಿ ಬನ್ನಿ, ಕರ್ಕೊಂಡು ಹೋಗ್ತೀನಿ. ವಿಜಯ್ ಸುಮ್ಮನೆ ಇರಪ್ಪ, ಮತ್ತೆ ಏನಾದರೂ ತೊಂದರೆಗಿಂದ್ರೆ ಮಾಡ್ದಾನವನು. ಇಲ್ಲ, ಮಾತಾರ ಏನೂ ಆಗಲ್ಲ. ಸಿಂಚು ಎಲ್ಲ ಇರ್ತಾರಲ್ಲ, ಏನಾಗುತ್ತೆ? ಏನೂ ಆಗಲ್ಲ, ನಾನು ಇರ್ತೀನಲ್ಲ. ಸಂಜಯ್ ಇನ್ನೂ ಅಲ್ಲೇ ಇದ್ದಾನೆ, ಅವನು ಇರ್ತಾನೆ. ಹಾಂ, ಕರ್ಕೊಂಡೋಗಿ ಬರ್ತೀನಿ ನಾನು. ಮೈಕಲ್, ಇಲ್ಲ ಅಮ್ಮ, ಏನು ತೊಂದರೆ ಇಲ್ಲ, ನಾನು ಕರ್ಕೊಂಡೋಗಿ ಬರ್ತೀನಿ. ಸಿಂಚು ಇದ್ದಾಳೆ, ಸಂಜಯ್ ಇನ್ನೂ ಅಲ್ಲೇ ಇದ್ದಾನೆ, ನಾಸಿರ್ ಇರ್ತಾರೆ. ಹಾಂ, ಏನೂ ತೊಂದರೆ ಆಗಲ್ಲ, ಆಯಿತಾ? ಅಲ್ಲಪ್ಪ, ಅವನು ಏನಾದರೂ ಮಾಡ್ಬಿಡ್ತಾನೆ ಅನ್ನೋದು ಭಯ. ಇಲ್ಲ ಇಲ್ಲ, ಏನು ಮಾಡಲ್ಲ, ನಾವಿರ್ತೀರಲ್ಲ. ಅಲ್ಲಪ್ಪ ವಿಜಯ್, ಎಂಥ ಮೋಸಗಾರನಪ್ಪ. ಹಾಂ, ನಮ್ಮಮ್ಮ ನಮ್ಮಪ್ಪ ಇದ್ದಾಗಿಂದ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಒಂದು ದಿವಸಕ್ಕೂ ಒಂದು ಸರಿಗೂ ಸಹ ಆ ಥರ ಮಾತಾಡ್ದೋನೇ ಇಲ್ಲ. ಅವನ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ಭಾವನೆ ಇದೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲಪ್ಪ. ಕರ್ಕೊಂಡೋಗೋಗು ಅದೇ ಹೇಳ್ದಕ್ಕ. ನನಗೆ ಮೋಸ ಮಾಡಿಬಿಟ್ಟು ಪಮ್ಮಿ ಮೋಸ ಮಾಡಿಬಿಟ್ಲು ಅಂತಂದ್ಬಿಟ್ಟು ನಾನು ಎಷ್ಟೊಂದು ಇಷ್ಟಪಡ್ತಾ ಇದ್ದೆ. ಪಮ್ಮಿನ ಮದುವೆಯಾಗಿ ಅದೇ ಮನೆಯಲ್ಲೇ ಮನೆ ಹಳಿ ಆಗಬೇಕು ಅಂತ ನಾನು ಎಷ್ಟೆಲ್ಲ ಕನಸು ಕಟ್ಟಿದ್ದೆ. ನನಗೆ ಮೋಸ ಮಾಡಿಬಿಟ್ರು, ಅವ್ರ ಅಪ್ಪ ಅಮ್ಮನೂ ಮೋಸ ಮಾಡಿದ್ರು, ಪಮ್ಮಿನೂ ಮೋಸ ಮಾಡಿಬಿಟ್ಲು ಅಂತ ಹೇಳ್ದ. ಸಿಂಚು ಬೈದ್ಲು, ಸಾಕು ಬಾಯಿ ಮುಚ್ಚು, ಪಮ್ಮಿ ಆಗಲಿ ಅವ್ರ ಅಪ್ಪ ಅಮ್ಮ ಆಗಲಿ ಯಾವತ್ತಾದ್ರೂ ನಿಮ್ಗೆ ಹೇಳಿದ್ರಾ? ಹಾಂ, ಯಾಕೆ ಇಲ್ಲಿದ್ದೆಲ್ಲ ಪಮ್ಮಿ ಅಕ್ಕ ಮೇಲೆ ಹೇಳ್ತಾ ಇದೆಯಾ ಅಂತ ಬೈದ್ಲು ಸಿಂಚು. ಈಗಿನ ಕಾಲದಲ್ಲಿ ಮಾತ್ರ ಯಾರನ್ನೂ ನಂಬಬಾರ್ದು ವಿಜಯ್. ನನಗಂತೂ ಅನುಭವ ಚೆನ್ನಾಗಿ ಆಗ್ತಾಯಿದೆ. ಯಾರನ್ನೂ ನಂಬಾರ್ದು, ಯಾರನ್ನೂ ಮನೆಯೊಳಗಡೆ ಇರಿಸ್ಕೊಳ್ಳೂಬಾರ್ದು. ಅವರಿಂದನೇ ಯಾವಾಗಲೂ ನಮ್ಗೆ ತೊಂದರೆ ಇದ್ದಿದ್ದೆ. ಅದಂತೂ ನಿಜನೇ ಬಿಡಿಯಕ್ಕ. ಒಬ್ರಿಗೆ ಸಹಾಯ ಮಾಡಲೂಬಾರ್ದು, ಯಾರನ್ನೂ ನಂಬಲೂಬಾರ್ದು. ನಾನು ಸಹಾಯ ಮಾಡಿ ಅನುಭವಿಸ್ತಾ ಇದ್ದೀನಿ. ನನ್ನ ಮೇಲೆ ಅಪವಾದಗಳಾಗ್ತಾರೆ. ಯಾರಿಗೆ ಸಹಾಯ ಮಾಡಿರ್ತೀರೋ ಅವರೇ ನಮ್ಮ ಮೇಲೆ ಇಲ್ಲಿ ಸಲ್ಲದ ಅಪವಾದಗಳಾಗ್ತಾರೆ. ಸಾಕಪ್ಪ, ಸಾಕು ಸಾಕು, ಇನ್ಯಾರಿಗೇನು ಸಹಾಯ ಮಾಡೋಕ್ಕೆ ಹೋಗ್ಬೇಡ ನೀನು, ಆಯಿತಾ? ಹಾಂ, ಆರಾಮಾಗಿದ್ಬಿಡು ವಿಜಯ್. ಆ ಮನೆಯಲ್ಲಿ ಅವರು ಶೋಭಿತಾ ಅಂತ ಹೇಳ್ದಲ್ಲ, ಇದ್ದಾರ ಮನೆಯಲ್ಲಿ? ಇಲ್ಲ ಅಕ್ಕ, ಅವರಿಲ್ಲ, ಅವ್ರು ಹಳ್ಳಿಗೆ ಹೊರಟೋದ್ರು. ಮನೆ ಅಕ್ಕಿ ನನ್ನ ಹತ್ರ ಇದೆ, ಬೇಕಾಕ? ಇಲ್ಲ ವಿಜಯ್, ಬೇಡ ಬೇಡ, ನಿನ್ನ ಹತ್ರ ಇಟ್ಕೋ. ಹಾಂ, ಯಾರಾದರೂ ಬಾಡಿಗೆಗೆ ಬಂದರೆ ಬಾಡಿಗೆ ಕೊಡು ವಿಜಯ್. ಫ್ರೀಯಾಗಿ ಯಾರಿಗೂ ಕೊಡಬೇಡ. ಒಂದ್ಸರಿ ಫ್ರೀಯಾಗಿ ಕೊಟ್ಟು ಅನ್ಭವಿಸಿದೆಯಲ್ಲ, ಸಾಕು. ಯಾರಿಗೂ ಕೊಡಬೇಡ ವಿಜಯ್, ನೀನು ಬಾಡಿಗೆ ಇಸ್ಕೊ ನೀನು ಫಸ್ಟು. ಸರಿ ಅಕ್ಕ, ಆಯಿತು. ಬಾಡಿಗೆ ಇಸ್ಕೊಂಡು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಬಾಡಿಗೆ ನನ್ನ ಅಕೌಂಟ್ಗೆ ಹಾಕೋದೇನು ಬೇಕಾಗಿಲ್ಲ. ಜಾನುದ ಅಕೌಂಟ್ ಇದ್ರೆ ಅವಳು ಅಕೌಂಟ್ಗೆ ಹಾಕ್ಬಿಡು, ಅದರಲ್ಲಿ ಇರಲಿ ಅಮೌಂಟು. ಹಾಂ ಸರಿ ಅಕ್ಕ. ಆ ಮನೇಲಿ ಮಾತ್ರ ಯಾರಿಗೂ ಫ್ರೀಯಾಗಿ ಕೊಡಬೇಡ ವಿಜಯ್ ನೀನು. ಇಲ್ಲ ಅಕ್ಕ, ಇಲ್ಲ ಇಲ್ಲ, ಖಂಡಿತ ಕೊಡಲ್ಲ. ನಾನು ಯಾರಿಗೂ ಫ್ರೀಯಾಗಂತೂ ಕೊಡಲ್ಲ. ಏನೋ ನನ್ನ ಆಜ್ಞೆ ಅಲ್ಲ ಅಂತ ಒಂದು ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಂಡೆ, ಬಟ್ ಅದೇ ನನಗೆ ರಿವರ್ಸ್ ಆಯಿತು. ಬೇಕಾಗಿತ್ತಾ ನನಗಿದೆಲ್ಲನೂ? ನನ್ನ ಆಜ್ಞೆ ನನ್ನ ತಮ್ಮ ಅನ್ಸ್ಕೊಂಡು ಒಂದು ಧನು ಚೆನ್ನಾಗಿರಲಿ ಅಂತ ಹೋದೆ. ಅವ್ರು ನೋಡಿದ್ರೆ ಹಂಗೆ ಮಾಡಿಬಿಟ್ರು. ಇಲ್ಲ ಅಕ್ಕ, ಕೊಡಲ್ಲ ಇನ್ನು. ಮೈಕಲ್, ನೀವು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಹೋಗಿ, ನಾನು ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಅಕ್ಕ ಹೊರಡ್ತಾ ಇದ್ದೀರಾ? ಇರಿ ಅಕ್ಕ, ಇನ್ನೂ ಒಂದು ಸ್ವಲ್ಪ ದಿವಸ. ಇಲ್ಲ ವಿಜಯ್, ಯಾಕೋ ಇಲ್ಲಿರೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಏನೋ ಅವನೇ ಜ್ಞಾಪಕ ಬರ್ತಾನೆ. ಅಣ್ಣ ಅಣ್ಣ ಅಂತ ಕರೀತಾ ಇದ್ನಲ್ಲ, ಇಂಥ ನಂಬಿಕೆ ದ್ರೋಹ ಮಾಡಿಬಿಟ್ನಲ್ಲ. ನಾವಿರಲ್ಲ ವಿಜಯ್, ಇನ್ನೊಂದ್ಸರಿ ಯಾವಾಗಲಾದರೂ ಬರ್ತೀರಿ. ಸರಿ ಅಕ್ಕ, ಆಯಿತು. ಪಮ್ಮಿ, ನಾನು ಹೋಗ್ಬಿಟ್ಟು ಬರ್ತೀನಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋ. ಸರಿ ಮೈಕಲ್, ಆಯಿತು.